ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನು ಈ ವಿಡಿಯೋದಲ್ಲಿ SSC ಅವರು ರೆಕ್ರೂಟ್ಮೆಂಟ್ ಮಾಡೋಕೆ ಹೋಗ್ತಿದಾರಲ್ಲ ಅದರ ರಿಲೇಟೆಡ್ ಇನ್ಫಾರ್ಮೇಷನ್ನ ಕೊಡ್ತೀನಿ. ಸೊ ಯಾವ ಪೋಸ್ಟ್ಗೆ ಇವರು ರೆಕ್ರೂಟ್ಮೆಂಟ್ ಮಾಡ್ತಿದ್ದಾರೆ, ಎಷ್ಟು ವ್ಯಾಕೆನ್ಸಿ ಇದೆ, ಎಲ್ಲ ಡೀಟೇಲ್ಸ್ನ ಕೊಡ್ತೀನಿ. ಸೊ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಜಾಬ್ ನೋಟಿಫಿಕೇಷನ್ಗಳ ಬಗ್ಗೆ ಮತ್ತು ಎಕ್ಸಾಮಿನೇಷನ್ಗಳ ಬಗ್ಗೆ ತಿಳಿಸ್ಕೊಡ್ತಾ ಇರ್ತೀನಿ. ಸೊ ಇದನ್ನ ನೋಡೋದಾದರೆ ಈ ರೆಕ್ರೂಟ್ಮೆಂಟ್ನ ಮಾಡ್ತಾ ಇರೋದು SSC ಅವರು ಎಷ್ಟು ಪೋಸ್ಟ್ಗಳಿಗೆ ಇವರು ರೆಕ್ರೂಟ್ಮೆಂಟ್ನ ಮಾಡ್ತಿದ್ದಾರೆ ಅಂದರೆ 321 ಪೋಸ್ಟ್ಗಳಿಗೆ ಇವರು ರೆಕ್ರೂಟ್ಮೆಂಟ್ನ ಮಾಡ್ತಿದ್ದಾರೆ. ಪೋಸ್ಟ್ ವೈಸ್ ವ್ಯಾಕೆನ್ಸಿನ ನೋಡೋದಾದರೆ ಸೀನಿಯರ್ ಸೆಕ್ರೆಟರಿಯೇಟ್ ಅಸಿಸ್ಟೆಂಟ್ ಅಪ್ಪರ್ ಡಿವಿಷನ್ ಕ್ಲರ್ಕ್ 70 ಪೋಸ್ಟ್ಗಳು ಖಾಲಿ ಇದೆ. ಏಜ್ ಲಿಮಿಟ್ 50 ಏಜ್ವರೆಗೂ ನೀವು ಹಾಕ್ಬಹುದು. ಇನ್ನು ಜೂನಿಯರ್ ಸೆಕ್ರೆಟರಿಯೇಟ್ ಅಸಿಸ್ಟೆಂಟ್ ಲೋವರ್ ಡಿವಿಷನ್ ಕ್ಲರ್ಕ್ 36 ಪೋಸ್ಟ್ಗಳು ಖಾಲಿ ಇದೆ. ಏಜ್ ಲಿಮಿಟ್ 45. ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್ ಅಸಿಸ್ಟೆಂಟ್ 215 ಪೋಸ್ಟ್ಗಳು ಖಾಲಿ ಇದೆ. 50 ಏಜ್ ಲಿಮಿಟ್. ಇನ್ನು ಏಜ್ ರಿಲ್ಯಾಕ್ಸೇಷನ್ ನೋಡೋದಾದರೆ SC/ST ಅವರಿಗೆ ಅಷ್ಟೇ 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇದೆ. ಇನ್ನು ಇದರ ಸ್ಯಾಲ್ರಿ ನೋಡೋದಾದರೆ 19,900ರಿಂದ ಹಿಡಿದು 1,42,400ವರೆಗೂ ಇರುತ್ತೆ. ಜಾಬ್ ಲೊಕೇಶನ್ ಬಂದು ನ್ಯೂ ಡೆಲ್ಲಿಲಿ ಇರುತ್ತೆ. ಇನ್ನು ಸೆಲೆಕ್ಷನ್ ಪ್ರಾಸೆಸ್ ಅದೆಲ್ಲದು ಕೂಡ ನಾನು ಈ 3 ಪೋಸ್ಟ್ಗಳದ್ದು ಸಪ್ರೇಟ್ ನೋಟಿಫಿಕೇಷನ್ನ ಬಿಟ್ಟಿದ್ದಾರೆ. ಆ ನೋಟಿಫಿಕೇಷನ್ನ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಆ ಡಿಸ್ಕ್ರಿಪ್ಷನಲ್ಲಿ ನೀವು ಲಿಂಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಡೌನ್ಲೋಡ್ ಮಾಡಿಕೊಂಡು ನೋಡ್ಕೊಳ್ಳಿ. ಸೊ ಯಾಕೆಂದರೆ ನಾನು ವೀಡಿಯೋ ಮಾಡಬೇಕಾದ್ರೆ ಎಲ್ಲ ಇನ್ಫಾರ್ಮೇಷನ್ ಹೇಳೋಕ್ಕಾಗಲ್ಲ, ಸೊ ಸ್ವಲ್ಪ ಮಿಸ್ ಆಗ್ಬೋದು. ಅದಕ್ಕೋಸ್ಕರನೇ ಅದರದ್ದು ಲಿಂಕ್ಸ್ಗಳನ್ನ ಕೊಟ್ಟಿರ್ತೀನಿ, ನೀವು ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೊಳ್ಳಿ. ಸೊ ನಿಮಗೆ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ. ಇಲ್ಲಿ ಸ್ಯಾಲ್ರಿ ಡೀಟೇಲ್ಸ್ನ ನೋಡೋದಾದರೆ ಅಪ್ಪರ್ ಡಿವಿಷನ್ ಕ್ಲರ್ಕ್ ಸೀನಿಯರ್ ಸೆಕ್ರೆಟರಿಯೇಟ್ ಅಸಿಸ್ಟೆಂಟ್ಗೆ ನೋಡೋದಾದರೆ 25,500ರಿಂದ ಹಿಡಿದು 81,100ವರೆಗೂ ಇರುತ್ತೆ. ಇನ್ನು ಜೂನಿಯರ್ ಸೆಕ್ರೆಟರಿಯೇಟ್ ಅಸಿಸ್ಟೆಂಟ್ಗೆ ನೋಡೋದಾದರೆ ಲೋವರ್ ಡಿವಿಷನ್ ಕ್ಲರ್ಕ್ ಇವರಿಗೆ 19,900ರಿಂದ ಹಿಡಿದು 63,200ವರೆಗೂ ಇರುತ್ತೆ. ಇನ್ನು ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್ ಇದಕ್ಕೆ ನೋಡೋದಾದರೆ ಅಸಿಸ್ಟೆಂಟ್ 44,900ರಿಂದ ಹಿಡಿದು 1,42,400ವರೆಗೂ ಸಿಗುತ್ತೆ. ಇನ್ನು ಹೇಗೆ ಅಪ್ಲೈ ಮಾಡೋದು ಅಂದರೆ ನೀವು ಆನ್ಲೈನ್ ಅಪ್ಲಿಕೇಶನ್ ಹಾಕಬೇಕಿರುತ್ತೆ. ಅದಾದಮೇಲೆ ಅದರದ್ದು ಆನ್ಲೈನ್ ಅಪ್ಲಿಕೇಶನ್ದು ಪ್ರಿಂಟ್ ತಗೊಬಿಟ್ಟು ಅಟೆಸ್ಟೇಷನ್ ಎಲ್ಲ ಮಾಡಿ ಈ ಅಡ್ರೆಸ್ಗೆ ನೀವು ಪೋಸ್ಟ್ನ ಮಾಡಬೇಕಿರುತ್ತೆ. ಅದು 20 ಏಪ್ರಿಲ್ 2025 ರೀಚ್ ಆಗೋ ಥರ ನೀವು ಅಪ್ಲಿಕೇಶನ್ ಹಾಕಬೇಕಿರುತ್ತೆ. ಇನ್ನು ಆನ್ಲೈನ್ ಅಪ್ಲಿಕೇಶನ್ ಬಂದು 20/3/2025ರಿಂದ ಹಿಡಿದು 10 ಏಪ್ರಿಲ್ 2025 ಅಪ್ಲಿಕೇಶನ್ ಓಪನ್ ಇರುತ್ತೆ. ನೀವು ಅಪ್ಲಿಕೇಶನ್ ಹಾಕೋದಿರುತ್ತೆ. ನೀವೇನಾದ್ರು ಅಬ್ರಾಡ್ ಅಥವಾ ಅಂಡಮಾನ್ ನಿಕೋಬಾರ್ ಅಥವಾ ಲಕ್ಷದ್ವೀಪ್ ಐಲ್ಯಾಂಡ್ಗಳಲ್ಲಿ ಇದ್ದರೆ ಲಾಸ್ಟ್ ಡೇಟ್ ಬಂದು 27 ಏಪ್ರಿಲ್ 2025 ಆಗಿರುತ್ತೆ. ಇನ್ನು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಬಂದು ಮೇ ಅಥವಾ ಜೂನ್ 2025 ಆಗುತ್ತೆ. ಈ ನೋಟಿಫಿಕೇಷನ್ ಲಿಂಕ್ಗಳನ್ನ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೊಳ್ಳಿ. ಅಲ್ಲಿ ನಿಮಗೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನು, ಎಕ್ಸಾಮಿನೇಷನ್ ಯಾವುದಿರುತ್ತೆ, ಅದರದ್ದು ಸಿಲೆಬಸ್ ಏನು, ಅದೆಲ್ಲ ಕಂಪ್ಲೀಟ್ ಇನ್ಫಾರ್ಮೇಷನ್ ನಿಮಗೆ ಸಿಗುತ್ತೆ. ಇನ್ನು ಅಪ್ಲಿಕೇಶನ್ ಬಂದು ನೀವು ssc.gov.in ಇಲ್ಲಿ ನೀವು ಅಪ್ಲಿಕೇಶನ್ ಹಾಕ್ಬೇಕಿರುತ್ತೆ. ಆಲ್ರೆಡಿ ನೀವು ಒಂದ್ಸಲ ರಿಜಿಸ್ಟ್ರೇಷನ್ ಮಾಡಿದರೆ ಅದೇ ಕ್ರೆಡೆನ್ಷಿಯಲ್ಸ್ನ ಯೂಸ್ ಮಾಡ್ಬೋದು. ಇಲ್ಲ ಅಂದರೆ ಹೊಸ್ದಾಗಿ ಅಕೌಂಟ್ನ ರಿಜಿಸ್ಟ್ರೇಷನ್ ಮಾಡಿಕೊಂಡು ಅಪ್ಲೈ ಮಾಡಬೇಕಿರುತ್ತೆ. ಸೊ ಇಷ್ಟೆಲ್ಲ ಡೀಟೇಲ್ಸ್ನ ಕೊಟ್ಬಿಟ್ಟು ನೀವು ಅಕೌಂಟ್ನ ಕ್ರಿಯೇಟ್ ಮಾಡಿ ಅಪ್ಲಿಕೇಶನ್ ಹಾಕೋದಿರುತ್ತೆ. ಸೊ ಯಾರೆಲ್ಲ ಈ ಪೋಸ್ಟ್ಗಳಲ್ಲಿ ಇಂಟ್ರೆಸ್ಟ್ ಇದ್ದೀರಾ ಅವರು ಇದಕ್ಕೆ ಅಪ್ಲಿಕೇಶನ್ ಹಾಕಿ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.